ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ನಮ್ಗೆಲ್ರಿಗೂ ಈ ನಡುವೆ ಆತಂಕ ಹುಟ್ಟುತ್ತಾನೆ ಇದೆ. ನಮ್ಗೆ ಎಷ್ಟೋ ಸತಿ ಆಂಕ್ಷಿಯಸ್ ಆದಾಗ ಎದೆ ಹಿಡ್ಕೊಂಡಂಗ ಆಗುತ್ತೆ, ಮಧ್ಯರಾತ್ರಿ ಎಚ್ಚರ ಆದಂಗ ಆಗುತ್ತೆ, ಕೈಕಾಲೆಲ್ಲ ಬೆವರೋದಾಗಿರ್ಬೋದು. ಇದೆಲ್ಲವೂ ಆತಂಕ, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಸಿಂಪ್ಟಮ್ಸ್ಗಳು. ಆದ್ರೆ ಎಲ್ರಿಗೂ ಆತಂಕ ಇರುತ್ತೆ, ಯಾರಿಗೆ ಆತಂಕ ಇರಲ್ಲ ಹೇಳಿ? ಈಗ ನಾವು ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಆತಂಕ ಇರುತ್ತೆ, ಬೆಳಗ್ಗೆ ಎದ್ದು ಆಫೀಸ್ ರೀಚ್ ಆಗೋ ತನಕ ಆತಂಕ ಇರುತ್ತೆ, ಮಕ್ಕಳು ಮನೆಗೆ ಸರಿಯಾದ ಟೈಮಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಆತಂಕಕ್ಕೆ ಒಳಗಾಗ್ತೀವಿ, ನಮ್ಮ ಯಜಮಾನ್ರು ಸರಿಯಾದ ಟೈಮಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಆತಂಕಕ್ಕೆ ಒಳಗಾಗ್ತೀವಿ. ಹೀಗೆ ಹಲವಾರು, ಯಾರಿಗೋ ಕಾಲ್ ಮಾಡ್ತೀವಿ, ಅವ್ರು ವಾಪಸ್ ಕಾಲ್ ಮಾಡಲ್ಲ ಅಂತ ಹೇಳಿದ್ರೆ ಆತಂಕಕ್ಕಾಗುತ್ತೆ, ಅಥವಾ ಯಾರು ನಮ್ಗೆ ಇಷ್ಟಪಟ್ಟವರು ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ಆತಂಕಕ್ಕೆ ಒಳಗಾಗ್ತೀವಿ. ಹೀಗೆ ಪ್ರತಿ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ನಾವೆಲ್ಲರೂ ಆಂಗ್ಸೈಟಿಗೆ ಒಳಗಾಗೇ ಆಗ್ತೀವಿ. ಆದ್ರೆ ಇದೆಲ್ಲವೂ ಟೆಂಪ್ರರಿ ಆಂಗ್ಸೈಟಿ. ಎಷ್ಟೋ ಸತಿ ನಮಗ್ ಬರ್ತಕ್ಕಂಥ ಆಲೋಚನೆಗಳು ಟೆಂಪ್ರವರಿ ಆಗಿರುತ್ತೆ. ಆದ್ರೆ ನಮ್ಗೆ ಸದಾ ಕಾನ್ಸ್ಟೆಂಟ್ ಆಗಿ ಭಯ ಆಗ್ತಾ ಇದ್ರೆ, ಕಾನ್ಸ್ಟೆಂಟ್ ಆಗಿ ಆಂಕ್ಷಿಯಸ್ ಆಗ್ತಾ ಇದ್ರೆ, ಕೆಲವು ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ ಆ ಆಂಗ್ಸೈಟಿಯಿಂದ ಆಚೆ ಬರ್ಲಿಕ್ಕೆ. ಮೊದಲನೇದಾಗಿ ನೋಡಿ, ನಾನು ಯಾವುದೋ ಒಂದು ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳೋಣ, ಓಕೆನಾ? ನಾನು ನಿಮ್ಗೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ ಅಂತ ಹೇಳಿದ್ರೆ 100 times ಆ ಆಲೋಚನೆ, ಥಾಟ್ಸ್ ನಮಗೆ ಮಲ್ಟಿಪ್ಲೈ ಆಗಿ ಬರುತ್ತೆ. ಯಾವಾಗ ನಾವು ಆ ಥಾಟಿಗೆ ಅಷ್ಟು ಪವರ್ ಕೊಡದೆ ಹೋದಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಆಲೋಚನೆಗಳು ಎಲ್ಲವೂ ನಿಜ ಅಲ್ಲ. ಎಷ್ಟೋ ಸತಿ ನೋಡಿ, ನೀವು ಅನ್ಕೊಂಡಿದ್ದೆಲ್ಲ ಹಾಗೇ ಇರಲ್ಲ ಅಲ್ವಾ? 80% ನಮ್ಮ ಲೈಫಲ್ಲಿ ನಾವು ಎಷ್ಟು ಸತಿ ಭಯ ಪಟ್ಟಿರ್ತೀವಿ, ಆ ಘಟನೆಗಳು ನಡೆಯೋದೇ ಇಲ್ಲ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಬರೋದೆಲ್ಲ ನಿಜ ಅಂತ ಅನ್ಕೋಬೇಡಿ. ನಿಮ್ಮ ಮೆದುಳಲ್ಲಿ ಏನೋ ಒಂದು ಡ್ರಾಮಾ ಕ್ರಿಯೇಟ್ ಆಗ್ತಾ ಇರುತ್ತೆ, ಏನೋ ಆಲೋಚನೆ ಆಗ್ತಿರುತ್ತೆ, ಯಾರ್ದು ಬಗ್ಗೆ ಜಡ್ಜ್ ಮಾಡ್ತಿರ್ತೀವಿ. ಹಾಗಂತ ಅದೆಲ್ಲವೂ ನಿಜ ಅಲ್ಲ. ಎಷ್ಟೋ ಸತಿ ನಮ್ ಗಟ್ ಫೀಲಿಂಗ್ ಅಂತ ನಾವ್ ಅನ್ಕೋತೀವಿ, ಆದ್ರೆ ಅದು ಇಲ್ಯೂಷನ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಗೆ ಈಗ ತುಂಬಾನೇ ಟೈಮ್ ಇದೆ, ಏನೇನೋ ಆಲೋಚನೆ ಮಾಡ್ಕೊಂಡು ನಮ್ಮ ಮನಸ್ಸನ್ನ ನಾವು ಹಾಳು ಮಾಡ್ಕೋತಾ ಹೋಗ್ತೀವಿ. ಹಾಗಾಗಿ ಅಂತ ತಪ್ಪನ್ನ ಮಾಡ್ತಾ ಹೋಗ್ಬೇಡಿ. ಇವತ್ತು ಆಂಗ್ಸೈಟಿಯಿಂದ ಆಚೆ ಹೇಗೆ ಬರೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಹೇಳ್ತಾ ಹೋದೆ, ಯಾವಾಗ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದಪ್ಪ, ನಾನು ಅದನ್ನ ಹಳೆ ಘಟನೆ ನೆನ್ಸ್ಕೋಬಾರ್ದು, ಮಾಡ್ಬಾರ್ದು ಅಂತ ಹೇಳ್ತೀವೋ, ಆ ಯೋಚನೆ 100 ಸತಿ ಬರುತ್ತೆ. ಈಗ ಒಂದು ಎಕ್ಸಾಂಪಲ್, ಯಾವ್ದೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ಬಾರ್ದು ಅಂತ ಅನ್ಕೋತೀರಾ, ಇಡೀ ದಿನ ಆ ವ್ಯಕ್ತಿ ಬಗ್ಗೆನೇ ಗುನುಗ್ತಾ ಇರ್ತೀರಾ, ಇಡೀ ನಿಮ್ಮ ಆಲೋಚನೆ ಎಲ್ಲವೂ ಆ ವ್ಯಕ್ತಿ ಬಗ್ಗೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಏನನ್ನ ತಡೆಗಟ್ತೀವೋ ಅದು 100 times ಮಲ್ಟಿಪ್ಲೈ ಆಗಿ ಬರ್ತಾ ಇರುತ್ತೆ. ಅದ್ರ ಬದಲಾಗಿ ಆ ಆಲೋಚನೆ ಬಂದ್ ಹೋಗ್ಲಿಕ್ಕೆ ಬಿಡಿ. ನೋಡಿ, ಪ್ರತಿಯೊಂದು ಆಲೋಚನೆ ಹೇಗತ್ತ ಅಂತ ಹೇಳಿದ್ರೆ ಸೈನೋಸಾಯ್ಡಲ್ ವೇವ್ ತರ ಇರುತ್ತೆ. ಬರುತ್ತೆ, ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಕೆಲವು ಸತಿ ಜಾಸ್ತಿ ಆಗುತ್ತೆ, ಕೆಲವು ಸತಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರೆ ಆ ಎಮೋಷನ್ಸ್ ಅನ್ನ ಬರ್ಲಿಕ್ಕೆ ಬಿಡ್ಬೇಕು. ನಾವ್ ಯಾವಾಗ ಎಮೋಷನ್ಸ್ ಅನ್ನ ತಡೆಗಟ್ತೀವೋ, ಒಂದು ವಾಟರ್ ಪೈಪ್ ಅಲ್ಲಿ ನೀರನ್ನ ತಗೊಂಡಾಗ ಆ ನೀರನ್ನ ಎಷ್ಟು ತಡೆಗಟ್ತೀವೋ, ಗಟ್ಟಿಯಾಗಿ ತಡೆಗಟ್ತೀವೋ, ಅದನ್ನ ಬಿಟ್ಟ ತಕ್ಷಣ ರಭಸದಿಂದ ಜೋರಾಗಿ ಅದು ಬರುತ್ತೆ. ಆವಾಗ ನಾವು ತಡೆಗಟ್ತೀವೋ ಎಮೋಷನ್ ಅನ್ನ, ಎಷ್ಟು ಬಿಗಿಯಾಗಿ ಗಟ್ಟಿ ಹಿಡಿದಿರ್ತೀವೋ, ಬಿಟ್ಟಾಗ ಅದು ಜೋರಾಗಿ ಬರುತ್ತೆ. ನೋಡಿದಿರಲ್ಲ, ಕೆಲವು ಸತಿ ನಾವು ಸಿಕ್ಕ ಸಾಮಾನೆಲ್ಲ ಮನೇಲಿ ಬಿಸಾಡ್ತೀವಿ, ಜೋರಾಗಿ ಕಿರ್ಚಾಡ್ತೀವಿ. ಇದೆಲ್ಲ ಯಾಕಪ್ಪ ಆಗತ್ತೆ ಅಂತ ಹೇಳಿದ್ರೆ, ನಾವು ಎಮೋಷನ್ಸ್ ಅನ್ನ ತಡೆದು ಒಂದೇ ದಿನ ಅದು ಫೋರ್ಸ್ಫುಲ್ ಆಗಿ ಬಂದ್ಬಿಡುತ್ತೆ. ಹಾಗಾಗಿ ಆ ತಪ್ಪನ್ನ ಮಾಡ್ತಾ ಹೋಗ್ಬೇಡಿ. ಮತ್ತೆ ನಮ್ಮ ಆಲೋಚನೆನ ತಡೆಗಟ್ಲೇಬೇಕು ಮೇಡಮ್, ಏನ್ ಮಾಡೋದು, ಇಡೀ ದಿನ ಅದೇ ಯೋಚನೆ ಬರ್ತಾ ಇದೆ, ಹೆಂಗೆ ಜೀವನ ನಡೆಸೋದು ಅಂತ ಕೇಳಿದ್ರೆ, ವಾತ್ ಅಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್. ನೋಡಿ, ನಂಗೆ ಖುಷಿ ಆಯ್ತು ಅಂತ ಇಟ್ಕೊಳ್ಳಿ, ಏನ್ ಗೊತ್ತಾ ಅಂತ ಹೇಳ್ತೀನಿ. ನಾನು ದುಃಖ ಆದಾಗೂ ಉಸಿರನ್ನ ಎಳ್ಕೊಂಡು ಅಳ್ತೀವಿ. ಸೊ ನಮ್ಮ ಉಸಿರಾಟಕ್ಕೆ ಆ ಶಕ್ತಿ ಇದೆ. ನೀವು ಏನನ್ನಾದ್ರೂ ನಿಮ್ಮ ಮನಸ್ಸಲ್ಲಿ ಆಗ್ತಕ್ಕಂತಹ ಕಳಮಳವನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಇಂದ ಮಾತ್ರ ಸಾಧ್ಯ. ಹಾಗಾಗಿ ಈ 4-7-8 ಗ್ರೌಂಡಿಂಗ್ ಟೆಕ್ನಿಕ್ ಅನ್ನೋದು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್. ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ 2 ಕೈಗಳನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. Close your eyes, relax yourself. ನಿಮ್ಮ ಸ್ಪೈನ್ ಅನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಸ್ಲೋಲಿ ಟು ದ ಕೌಂಟ್ ಆಫ್ 4 ಇನ್ಹೇಲ್. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. 1 2 3 4. Hold your breath for 7 count. 1 2 3 4 5 6 7. Slowly release. 1 2 3 4 5 6 7 8. 4 count inhale ಮಾಡೋದು, ಹೋಲ್ಡ್ ಮಾಡಿ, ಸ್ಲೋಲಿ 8 ಕೌಂಟಿಗೆ ಎಕ್ಸೆಲ್ ಮಾಡಿ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸಾರ್ಟ್ ಆಫ್ ಗ್ರೌಂಡಿಂಗ್ ಎಕ್ಸರ್ಸೈಸ್. ಎಷ್ಟೋ ಸತಿ ನಮ್ಗೆ ಮಲಗುವಾಗ ನಿದ್ದೆ ಬರ್ತಾ ಇರಲ್ಲ. ಇದನ್ನ ಮಾಡ್ತಾ ಹೋದಾಗ
ಒಂದು 4 ಸೆಟ್ 5 ಸೆಟ್ ಮಾಡ್ತಾ ಹೋದಾಗ ಸೆಂಟರ್ಡ್ ಆಗ್ತೀರಾ, ಗ್ರೌಂಡೆಡ್ ಆಗ್ತೀರಾ. ಹಾಗಾಗಿ ಈ ಗ್ರೌಂಡಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಹೋಗಿ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಭ್ರಾಮರಿ ಪ್ರಾಣಾಯಾಮ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಮ್ಗೆ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ಅದನ್ನ ತಡೆಗಟ್ಟಬೇಕು ಅಂತ ಹೇಳಿದಾಗ ಕೂಡ ನಮ್ಮ ಮೈಂಡ್ ಅಲ್ಲಿ ಆಗ್ತಕ್ಕಂತಹ ಸೌಂಡ್ ಅನ್ನ ಕಡಿಮೆ ಮಾಡ್ತಾ ಹೋಗ್ಬೇಕಂತ ಹೇಳಿದ್ರೆ ಭ್ರಾಮರಿ ಪ್ರಾಣಾಯಾಮ ಹೇಗೆಯಪ್ಪ ಅಂತ ಹೇಳಿದ್ರೆ ನಿಮ್ಮ 2 ಕೈಗಳನ್ನ 2 ಮಧ್ಯ ಬೆರಳು ಮತ್ತೆ ರಿಂಗ್ ಫಿಂಗರ್ ಅನ್ನ ನಿಮ್ಮ ಕಣ್ಣನ್ನ ಮುಚ್ಚಿ, ಈ ತೋರ್ ಬೆರಳುಗಳು ನಿಮ್ಮ ಒಬ್ಬ ಮೇಲೆ ಇರಬೇಕು, ಈ ಕಿರು ಬೆರಳು ನಿಮ್ಮ ಕೆನ್ನೆ ಮೇಲೆ ಇರಬೇಕು, ಹೆಬ್ಬೆರಳು ನಿಮ್ಮ 2 ಕಿವಿಗಳನ್ನ ಮುಚ್ಚಿರ್ಬೇಕು. ಮೆಲ್ಲಗೆ ಉಸಿರನ್ನ ತಗೊಂಡು ಜೇನು ನೊಣ ಸೌಂಡ್ ಮಾಡುತ್ತಲ್ಲ, ಭ್ರಾಮರಿ ಅಂತ ಹೇಳಿದ್ರೆ ಜೇನು ಹುಳ, ಹಾಗೆ ಸೌಂಡ್ ಮಾಡ್ತಾ ಹೋಗ್ಬೇಕು. ಮತ್ತೊಮ್ಮೆ ನಿಮ್ಮ 2 ಬೆರಳುಗಳನ್ನ ಕಣ್ಣು ಮುಚ್ಚಿ, ತೋರ್ ಬೆರಳು ನಿಮ್ಮ ಉಬ್ಬನ್ನ ಮುಚ್ಚಲಿ, ಕಿರು ಬೆರಳು ನಿಮ್ಮ ಕೆನ್ನೆ ಮೇಲೆ ಇರ್ಲಿ, ಹೆಬ್ಬೆರಳು ನಿಮ್ಮ ಕಿವಿಯನ್ನ ಮುಚ್ಚಿ ಇದನ್ನ ಮಾಡೋದ್ರಿಂದ ಕೂಡ ನಿಮ್ಮ ಮನಸ್ಸಲ್ಲಿ ಆಗ್ತಕ್ಕಂತಹ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಅಥವಾ ಕಾನ್ಸ್ಟೆಂಟ್ ಆಗಿ ಯೋಚನೆ ಬರ್ತಾ ಇದೆ, ಇದನ್ನ ಗ್ರೌಂಡಿಂಗ್ ಮಾಡ್ಬೋದು. ಮತ್ತೆ ನಾವೆಲ್ಲ ಟಿವಿ ನೋಡ್ತಾ ಇರ್ತೀವಿ, ಇಲ್ಲ ಏನೋ ಮಾಡ್ತಾ ಇರ್ತೀವಿ. ಹಾಗೆ ಮಾಡುವಾಗ ಕೂಡ ನಿಮ್ಮ ಕೈಯನ್ನ ಮುಂದೆ ತಗೊಂಡು ನೋಡಿ, ಈ ಬೆರಳು ಹೀಗೆ ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋದು, ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋದು, ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋದು, ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋದು, ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋದು. ಹೀಗೆ 10 ಬೆರಳುಗಳ ಮಧ್ಯದ ಒಂದು ಇಂಟರ್ವಲ್ ಇರುತ್ತಲ್ಲ, ಅದನ್ನ ಎಕ್ಸರ್ಸೈಸ್ ಮಾಡ್ತಾ ಹೋಗಿ. ಇದನ್ನ ಮಾಡೋದ್ರಿಂದ ಕೂಡ ನಮ್ಮ ಬ್ರೀತಿಂಗ್ ಯಾವಾಗ ರೆಗ್ಯುಲೇಟ್ ಆಗ್ತಾ ಹೋಗುತ್ತೋ ನಮ್ಮ ಆಲೋಚನೆಗಳು ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. ಶುರುಗೆ ಹೇಳಿದೆ, ನಿಮ್ಮ ಆಲೋಚನೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಸೈನೋಸಾಯ್ಡಲ್ ವೇವ್ ತರ. ಹಾಗಾಗಿ ಪ್ರತಿ ಸತಿ ನಿಮ್ಗೆ ಒಂದು ಆಲೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಬ್ರೀತಿಂಗ್ ಎಕ್ಸರ್ಸೈಸ್ ಇಂದ ಮಾಡ್ತಾ ಹೋಗ್ಬೋದು. ಮತ್ತೆ ನಮ್ಗೆ ದಿನ ಇರೋ ಸ್ಟ್ರೆಸ್ಸಿಗೆ, ಆಂಗ್ಸೈಟಿಗೆ ಅಥವಾ ಕೋಪ ಇದೆಲ್ಲವನ್ನು ಕಮ್ಮಿ ಮಾಡ್ಲಿಕ್ಕೆ ಚಂದ್ರನಾಡಿ ಶೋಧನ್ ಅನ್ನನ್ನ ಮಾಡೋಣ. ಇದು ತುಂಬಾನೇ ಸಿಂಪಲ್. ಹೇಗಪ್ಪ ಅಂತ ಹೇಳಿದ್ರೆ ನಿಮ್ಮ ರೈಟ್ ನಾಸ್ಟ್ರಿಲ್ಸ್ ಇಂದ ಉಸಿರನ್ನ ತಗೊಂಡು ಲೆಫ್ಟ್ ನಾಸ್ಟ್ರಿಲ್ಸ್ ಇಂದ ಬಿಡೋದು. ಹೇಗೆ ಅಂತ ಹೇಳಿದ್ರೆ ರೈಟ್ ನಾಸ್ಟ್ರಿಲ್ಸ್ ಇಂದ ಉಸಿರನ್ನ ತಗೊಳ್ಳೋದು, ಲೆಫ್ಟ್ ನಾಸ್ಟ್ರಿಲ್ಸ್ ಇಂದ ಉಸಿರನ್ನ ಬಿಡೋದು. ಹೀಗೆ 11 ರಿಂದ 12 ಸತಿ ಮಾಡಿದಾಗ್ಲೂ ನಿಮ್ಗೆ ಯಾವುದೇ ರೀತಿಯ ಸ್ಟ್ರೆಸ್ ಆಗಿರ್ಲಿ, ಆಂಗ್ಸೈಟಿ ಆಗಿರ್ಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಚಂದ್ರ ಇಸ್ ಅ ಗಾಡ್ ಆಫ್ ಎಮೋಷನ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಸುಲಭ. ಈ ತರ ಕೆಲವು ಸಣ್ಣ ಸಣ್ಣ ಟ್ಯಾಕ್ಟಿಕ್ಸ್ ಇಂದ, ಯೋಗಾಭ್ಯಾಸದಿಂದ ನಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ನೋಡಿ, ನಮ್ಮ ಎಮೋಷನ್ಸ್ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ನಾವ್ ಹೇಗೆ ನಮ್ಮ ದುಡ್ಡನ್ನ ಲಾಕರ್ ಅಲ್ಲಿ ಬಚ್ಚಿಡ್ತೀವೋ ಹಾಗೆ ಎಲ್ರ ಮುಂದೆ ಸಿಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ರ ಮುಂದೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ರ ಮುಂದೆ ಅಳೋದಾಗಿರ್ಬೋದು, ಅದು ನಮ್ಮನ್ನ ತುಂಬಾ ವೀಕ್ ಪರ್ಸನ್ ಆಗಿ ತೋರ್ಸುತ್ತೆ. ಹಾಗಾಗಿ ಆ ತಪ್ಪನ್ನ ಮಾಡ್ತಾ ಹೋಗ್ಬೇಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ರೆ, ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಕೂಲ್ ಮಾಡ್ಲಿಕ್ಕೆ ನಿಮ್ಮ 2 ಹೆಬ್ಬೆರಳುಗಳನ್ನ ಈ ರೀತಿಯಲ್ಲಿ ಮಡ್ಚ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಂಡು ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸ್ಹೇಲ್, ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸ್ಹೇಲ್. ಇದನ್ನ ಮಾಡೋದ್ರಿಂದ ಕೂಡ ನಿಮ್ಮ ನರ್ವಸ್ ಸಿಸ್ಟಮ್ ಕೂಲ್ ಆಗ್ತಾ ಹೋಗುತ್ತೆ. ಈ ಕೆಲವು ಸಣ್ಣ ಸಣ್ಣ ಟ್ರಿಕ್ಸ್ ಗಳನ್ನ ಕಲ್ತ್ಕೊಳ್ಳೋಣ, ನಾವು ಖುಷಿಯಾಗಿರೋಣ, ನೆಮ್ಮದಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.